ಪವಿತ್ರ ಬಂಧನ ಧಾರಾವಾಹಿಯ ನಾಳೆಯ ಸಂಚಿಕೆ ಅಂತೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂತಂದ್ರೆ ದೇವಿಲಿ ನಮ್ರತನ ಮನೆಯಿಂದ ಕೆನ್ನೆ ಮೇಲೆ ಹೊಡೆದು ಆಚೆ ಹಾಕ್ತಾನೆ. ಸೊ ಈ ಒಂದು ಇಂಟ್ರೆಸ್ಟಿಂಗ್ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನುವಂತ ಕಂಪ್ಲೀಟ್ ಎಪಿಸೋಡ್ ಅನ್ನ ನೋಡ್ಕೊಂಡ್ ಬರೋಣ. ವಿಡಿಯೋನ ಮಾತ್ರ ಸ್ಕಿಪ್ ಮಾಡೋದಕ್ಕೆ ಹೋಗ್ಲೇಬೇಡಿ, ಕೊನೆ ತನಕ ನೋಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಇದೆ. ರಾಧಿಕಾಗಿಲ್ಲಿ ಎಲ್ಲ ಸತ್ಯ ಕೂಡ ಗೊತ್ತಾಗಿರತ್ತೆ. ನಮ್ರತ ಸುಳ್ಳು ಹೇಳಿದ್ದಾಳೆ. ನಮ್ರತ ದೇವ್ ಜೀವ ಉಳಿಸಿರೋದಲ್ಲ, ಪವಿತ್ರನೇ ದೇವ್ ಜೀವ ಉಳಿಸಿರೋದು ಅನ್ನುವಂತ ವಿಚಾರ ಗೊತ್ತಾದಂತಹ ರಾಧಿಕಾಗಂತೂ ಅಕ್ಷರಶಃ ಶಾಕ್ ಆಗಿರತ್ತೆ. ಡಾಕ್ಟರ್ ಮನೆಗ್ ಬಂದಾಗ ಎಲ್ಲ ವಿಚಾರವನ್ನ ಹೇಳ್ತಾಳೆ. ರಾಧಿಕಾ ಅವ್ರಿಗೆ ಏನ್ ಹೇಳ್ತಾ ಇದ್ದೀರಾ? ನಮ್ರತ ಅವರು ಇಂಜೆಕ್ಷನ್ ಅನ್ನ ತಂದ್ಕೊಟ್ಟಿರೋದ? ಸಾಧ್ಯನೇ ಇಲ್ಲ. ತಂದ್ಕೊಟ್ಟಿರೋದು ಪವಿತ್ರ. ಸೊ ನನ್ನ ಹತ್ರನೇ ತಂದ್ಕೊಟ್ಟಿರೋದು. ಪವಿತ್ರ ಏನಾದ್ರೂ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಅಂದ್ರೆ ಲೇಟ್ ಆಗಿ ಬಂದಿದ್ರೆ ದೇವ್ ಜೀವಕ್ಕೆ ಖಂಡಿತ ಅಪಾಯ ಆಯ್ತು. ದೇವ್ ಉಳ್ಕೊಳ್ಳೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಟೋಟಲ್ ಆಗಿ ಹೇಳ್ಬೇಕು ಅಂತಂದ್ರೆ ದೇವ್ ಉಳ್ಕೊಳ್ಳೋದಕ್ಕೆ ಪವಿತ್ರನೇ ಕಾರಣ ಅನ್ನುವಂತ ಮಾತನ್ನ ಡಾಕ್ಟರ್ ಹೇಳಿದಾಗ ಶಾಕ್ ಆಗ್ತಾಳೆ ರಾಧಿಕಾ. ಅಯ್ಯೋ ದೇವ್ರೆ, ನಮ್ರತ ಹಾಗಾದ್ರೆ ನನ್ನ ಹತ್ರ ಸುಳ್ಳು ಹೇಳಿದ್ಲ. ಪವಿತ್ರನ ಈ ಮನೆಯಿಂದ ಆಚೆ ಕಳಿಸ್ಬೇಕು, ದೇವ್ನ ತಾನೇ ಮದ್ವೆ ಆಗ್ಬೇಕು ಅನ್ನುವಂತ ಉದ್ದೇಶಕ್ಕೆ ಅವರು ಈ ರೀತಿ ಎಲ್ಲ ನಾಟಕ ಮಾಡಿದ್ಲ. ಈ ನಮ್ರತ ಇಷ್ಟೊಂದು ಕೆಟ್ಟವಳ ಅಂತ ಹೇಳ್ಬಿಟ್ಟು ಇಲ್ಲಿ ರಾಧಿಕಾ ಕೂಡ ಒಂದು ಕ್ಷಣ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಹಾಗೆ ಮನೆಗೆ ಗುರುಗಳನ್ನ ಕರೆಸಿರ್ತಾರೆ. ಯಾಕಂತಂದ್ರೆ ದೇವ್ಗೆ ಈ ರೀತಿ ಪ್ರಾಣಾಪಾಯ ಆಗಿದೆ, ಇದರಿಂದ ಪವಿತ್ರದಿಂದ ದೇವ್ಗೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂತ ಉದ್ದೇಶಕ್ಕೆ ರಾಧಿಕಾ ಗುರುಗಳನ್ನ ಕೂಡ ಇನ್ವೈಟ್ ಮಾಡಿರ್ತಾಳೆ. ಗುರುಗಳು ಕೂಡ ಮನೆಗೆ ಬಂದಿರ್ತಾರೆ. ಮನೆಗ್ ಬಂದಾಗ ಎರಡು ಜಾತಕವನ್ನ ಸರಿಯಾಗಿ ನೋಡ್ತಾರೆ. ಶಾಕ್ ಆಗತ್ತೆ ಗುರುಗಳಿಗೆ. ಯಾಕಂತಂದ್ರೆ ಪವಿತ್ರ ಹಾಗೆ ದೇವ್ ಜಾತಕ ನೋಡಿದವಾಗ ದೇವ್ ಜಾತಕಕ್ಕೆ ಅಪಾಯ ಇರತ್ತೆ. ಏನಮ್ಮ ಹೇಳ್ತಿದ್ದೀರಾ ನೀವು? ಅಲ್ಲ, ಪವಿತ್ರ ಜಾತಕ ಸಮಸ್ಯೆ ಇದೆ, ಪವಿತ್ರ ಇಂದ ದೇವ್ಗೆ ಸಮಸ್ಯೆ ಆಗತ್ತೆ, ಪವಿತ್ರನೇ ಸರಿ ಇಲ್ಲ, ಜಾತಕನೇ ಸರಿ ಇಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಾ. ಆದ್ರೆ ಆಕ್ಚುಲಿ ಫ್ಯಾಕ್ಟ್ ಏನೋ ಗೊತ್ತಾ? ಪವಿತ್ರ ಉಳ್ದಿರೋದ್ರಿಂದಾನೇ ದೇವ್ ಉಳ್ದಿರೋದು. ಪವಿತ್ರ ಏನಾದ್ರೂ ದೇವ್ ಜೀವದಲ್ಲಿ ಬಂದಿಲ್ಲ ಅಂತ ಹೇಳಿದ್ರೆ ದೇವ್ ಇಷ್ಟೊತ್ತಿಗೆ ಅವನ್ ಪ್ರಾಣ ಪಕ್ಷಿ ಹಾರೋಗಿರ್ತಿತ್ತು. ಸೊ ಪವಿತ್ರ ಇಂದನೇ ದೇವ್ ಉಳ್ದಿರೋದು ಅನ್ನುವಂತ ವಿಚಾರ ಗೊತ್ತಂತ ರಾಧಿಕಾ ಅಂತೂ ಶಾಕ್ ಆಗತ್ತೆ. ಏನ್ ಹೇಳ್ತಾ ಇದ್ದೀರಾ ಗುರುಗಳೇ? ಪವಿತ್ರ ಇಂದ ದೇವ್ಗೆ ಪ್ರಾಣಾಪಾಯ ಆಗಿದೆ, ಆಕ್ಸಿಡೆಂಟ್ ಮಾಡಿಸೋ ಪ್ರಯತ್ನವನ್ನು ಕೂಡ ಮಾಡಿದ್ಲು. ಸೊ ನೀವ್ ನೋಡಿದ್ರೆ ಈ ರೀತಿ ಹೇಳ್ತಾ ಇದ್ದೀರಲ್ಲ ಅಂತ ಹೇಳಿದಾಗ ನೀವು ತಪ್ಪಾಗಿ ತಿಳ್ಕೊತಾ ಇದ್ದೀರಾ. ಫ್ಯಾಕ್ಟ್ ಏನು ಅಂತಂದ್ರೆ ಪವಿತ್ರ ಇರೋದ್ರಿಂದಾನೇ, ಪವಿತ್ರ ಕೊರಳಿಗೆ ದೇವ್ ತಾಳಿ ಕಟ್ಟಿರುವಂತ ಒಂದೇ ಒಂದು ಕಾರಣಕ್ಕೆ ಪವಿತ್ರ ಇಂದನೇ ದೇವ್ ಉಳ್ದಿರೋದು ಅಂತ ಹೇಳಿದಾಗ ರಾಧಿಕಾಗೆ ಅಂತೂ ಅಕ್ಷರಶಃ ಶಾಕ್ ಆಗಿರತ್ತೆ. ಕೂಡ ಶಾಕ್ ಅಲ್ಲೇ ನೋಡ್ತಾ ಇರ್ತಾರೆ, ಮನೆಯವರೆಲ್ಲರೂ ಕೂಡ ಶಾಕ್ ಅಲ್ಲೇ ನೋಡ್ತಾ ಇರ್ತಾರೆ. ಆಗ ರಾಧಿಕಾಗಂತೂ ತುಂಬಾ ಯೋಚನೆಗಳು ಬರೋದಕ್ಕೆ ಶುರು ಆಗತ್ತೆ ಮನ್ಸಲ್ಲೇ. ಹಾಗಾದ್ರೆ ನಮ್ರತ ಈ ರೀತಿ ಎಲ್ಲ ಮಾಡಿದ್ಲ, ನಮ್ರತ ಇಂದನೇ ಈ ರೀತಿ ಆಗಿರೋದು ಅನ್ನುವಂತ ವಿಚಾರ ರಾಧಿಕಾಗೆ ಕನ್ಫರ್ಮ್ ಆಗತ್ತೆ ಒಂದ್ ಸೈಡ್. ಹಾಗೆ ಗುರುಗಳು ಸರಿ ನಾನೇನ್ ಬರ್ತೀನಿ, ಯಾವುದೇ ಕಾರಣಕ್ಕೂ ಪವಿತ್ರನ ಅವನಿಂದ ದೂರ ಮಾಡೋದಕ್ ಹೋಗ್ಬೇಡಿ. ಪವಿತ್ರನ ನೀವೇನಾದ್ರೂ ದೇವಿಂದ ದೂರ ಮಾಡಿದ್ರಿ ಅಂತಂದ್ರೆ ಖಂಡಿತ ದೇವ್ ಪ್ರಾಣಕ್ಕೆ ಅಪಾಯ ಇರೋದು. ನಿನ್ನ ಮಗನ ಜೀವನ ಉಳಿಸ್ಕೊಳ್ಳುವಂತ ತಾಕತ್ತು, ಉಳಿಸುವಂತ ತಾಕತ್ತು ಪವಿತ್ರಗೆ ಇರೋದು ಅಂತ ಹೇಳಿದಾಗ ಸರಿ ಆಯ್ತು ಗುರುಗಳೇ, ನಾನ್ ಏನ್ ಮಾಡ್ಬೇಕು ನನ್ ಗಂಡನ ಜೀವ ಉಳಿಸ್ಕೊಳ್ಳಕ್ಕೆ ಅಂತ ಹೇಳಿದಾಗ ಒಂದು ವ್ರತ ಮಾಡ್ಬೇಕಮ್ಮ. ಆ ವ್ರತ ತುಂಬಾನೇ ಕಠಿಣ ಆಗಿರುವಂತದ್ದು. ನೀನೇನಾದ್ರೂ ಆ ವ್ರತ ಮಾಡ್ದೆ ಅಂತಂದ್ರೆ ಖಂಡಿತ ನಿನ್ ಗಂಡನ ಜೀವಕ್ಕೆ ಯಾವುದೇ ಅಪಾಯ ಇರಲ್ಲ ಅಂತ ಹೇಳಿದಾಗ ಡಾಕ್ಟ್ರೇ ಅದೇನ್ ವ್ರತ ಅಂತ ಹೇಳಿ. ನನ್ ಜೀವ ಹೋದ್ರೂ ಪರವಾಗಿಲ್ಲ, ನಾನು ನನ್ ಗಂಡನ್ಗೋಸ್ಕರ ಈ ರೀತಿ ವ್ರತನ ಮಾಡೇ ಮಾಡ್ತೀನಿ, ಅದೇನ್ ವ್ರತ ಅಂತ ನನ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದಾಗ ಅಯ್ಯೋ, ಗಂಡನ್ಗೋಸ್ಕರ ಇಷ್ಟೊಂದೆಲ್ಲ ರಿಸ್ಕ್ ತಗೊಳ್ತಾ ಇದೆಯಲ್ಲ ಅಂತ ಹೇಳ್ತಾ ಇರ್ತಾರೆ ಗುರುಗಳು ಕೂಡ. ಹಾಗೆ ರಾಧಿಕಾ ಕೂಡ ಒಂದ್ ಸೈಡ್ ಕನ್ಫರ್ಮ್ ಆಗ್ತಾ ಇರತ್ತೆ, ಪವಿತ್ರ ಇಂದ ದೇವ್ ಜೀವಕ್ಕೆ ಅಪಾಯ ಆಗ್ತಾ ಇಲ್ಲ, ಪವಿತ್ರ ಇಂದನೇ ದೇವ್ ಉಳ್ದಿರೋದು ಅನ್ನುವಂತ ವಿಚಾರ ಗೊತ್ತಾದಂತಹ ರಾಧಿಕಾ ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಡ್ತಾಳೆ. ವ್ರತ ಏನು ಇಲ್ಲ, ಬೆಳಿಗ್ಗೆನೆ ಎದ್ಬಿಟ್ಟು 3 ಗಂಟೆಗೆ ಎದ್ದೇಳ್ಬೇಕು, ತಣ್ಣೀರ್ ಸ್ನಾನ ಮಾಡ್ಬೇಕು, ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈ ಕಾಲಲ್ಲಿ ಪ್ರದಕ್ಷಿಣೆ ಹಾಕ್ಬೇಕು, ಹಾಗೆ ಉರುಳು ಸೇವೆ ಮಾಡ್ಬೇಕು, ಹಾಗೆ ನೆಲದ ಮೇಲೆ ಊಟ ಕೂಡ ಮಾಡ್ಬೇಕು. ಇದೆಲ್ಲ ಮಾಡಾದ್ಮೇಲೆ ಪ್ರಸಾದ ಹಾಗೆ ಕುಂಕುಮ ಕೊಡ್ತಾರಲ್ವಾ, ಅದೆಲ್ಲ ನಿನ್ ಗಂಡನ್ಗೆ ಹಚ್ಬೇಕಾಗತ್ತೆ ಅಂತ ಹೇಳಿದಾಗ ಸರಿ ಆಯ್ತು ಗುರುಗಳೇ, ಅದೆಷ್ಟೇ ಕಷ್ಟ ಆದ್ರೂ ಕೂಡ ನಾನ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಸರಿ, ಇದರಲ್ಲಿ ಒಂದೇ ಒಂಚೂರು ಲೋಪ ಆದ್ರೂ ಕೂಡ ನಿನ್ ಗಂಡನ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿದಾಗ ಲೋಪನೂ ಆಗಲ್ಲ, ಏನೂ ಇಲ್ಲ, ನಾನು ನನ್ ಗಂಡನ ಜೀವಕ್ಕೋಸ್ಕರ ಏನಾದ್ರೂ ಮಾಡೋದಕ್ಕೆ ರೆಡಿ ಇದ್ದೀನಿ, ಎಲ್ಲವನ್ನ ಕಟ್ಟುನಿಟ್ಟಾಗಿ ನಿಷ್ಠೆಯಿಂದಾನೇ ಮಾಡ್ತೀನಿ ಅನ್ನುವಂತ ಮಾತನ್ನ ಇಲ್ಲಿ ಪವಿತ್ರ ಆಡ್ತಾ ಇರ್ತಾಳೆ. ಇದನ್ನೆಲ್ಲ ನೋಡ್ತಾ ಇದ್ದಂತಹ ನಮ್ರತ ಈ ಪವಿತ್ರ ದೇವ್ಗೆ ಹತ್ರ ಆಗ್ತಾಳೆ. ಇಲ್ಲ, ಹೇಗಾದ್ರೂ ಮಾಡಿ ರಾಧಿಕಾ ಹತ್ರ ಪಿನ್ ಇಡ್ಬೇಕು, ಇಲ್ಲ ಅಂತಂದ್ರೆ ರಾಧಿಕಾನು ಕೂಡ ಅವಳ ಪರವಾಗಿ ನಿಂತ್ಕೊಬಿಡ್ತಾಳೆ. ನನ್ ಸಪೋರ್ಟ್ಗೆ ಇರೋದು ರಾಧಿಕಾ ಮಾತ್ರ. ರಾಧಿಕಾ ಏನಾದ್ರೂ ಉಲ್ಟಾ ಹೊಡೆದ್ಲು ಅಂತಂದ್ರೆ ನಾನು ದೇವ್ನ ಮದ್ವೆ ಆಗುವಂತ ಕನ್ಸನ್ನ ಬಿಡ್ಬೇಕಾಗತ್ತೆ. ಇಲ್ಲ, ಹೇಗಾದ್ರೂ ಮಾಡಿ ಇದನ್ನ ಉಲ್ಟಾ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಹಾಗೆ ಈ ಕಡೆ ರೂಮ್ಗೆ ಹೋದಂತಹ ರಾಧಿಕಾ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಅಲ್ಲ, ನಮ್ರತಾ ಇಂದ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆಯಾ? ಹಾಗಾದ್ರೆ ಪವಿತ್ರ ಇಂದನೇ ನನ್ ಮಗನ್ ಜೀವ ಉಳಿತಾ ಇರೋದಾ ಅಂತ ಹೇಳ್ಬಿಟ್ಟು ಇಲ್ಲಿ ರಾಧಿಕಾ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಅದನ್ನ ನೋಡ್ತಾ ಇದ್ದಂತಹ ನಮ್ರತಾ ರಾಧಿಕಾ ಹತ್ರ ಬರ್ತಾಳೆ. ಹೇಗಾದ್ರೂ ಮಾಡಿ ರಾಧಿಕಾನ್ ಮನ್ಸಲ್ಲಿ ನಮ್ರತಾ ಕೆಟ್ಟವಳು ಅನ್ನೋದನ್ನ ಶಾಶ್ವತವಾಗಿ ಉಳಿಸ್ಬೇಕು, ಇಲ್ಲ ಅಂತಂದ್ರೆ ನಾನ್ ಯಾವ್ದೇ ಕಾರಣಕ್ಕೂ ದೇವ್ನ ಮದ್ವೆ ಆಗೋದಕ್ಕಾಗಲ್ಲ ಅನ್ನುವಂತ ಉದ್ದೇಶವಾಗಿ ಸೀದಾ ರಾಧಿಕಾ ಹತ್ರ ಬರ್ತಾಳೆ ನಮ್ರತಾ.
ಅತ್ತೆ ಏನ್ ಮಾಡ್ತಾ ಇದ್ದೀರಾ, ಏನ್ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ನಾನು ಪವಿತ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಪವಿತ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅತ್ತೆ, ನೋಡಿದ್ರ ಈ ಪವಿತ್ರ ಎಂತ ಕೆಟ್ಟವಳು ಅಂತ ಹೇಳ್ಬಿಟ್ಟು. ಅಲ್ಲ, ನಿಮ್ ಮಗನ್ ಜೀವನಕ್ಕೆ ಅಪಾಯ ಮಾಡಿರೋದಲ್ದೆ ಗುರುಗಳನ್ನ ಕೂಡ ಮನೆ ಕರೆಸಿ ಅವರಿಗೆ ದುಡ್ಡು ಕೊಟ್ಬಿಟ್ಟು ಈ ರೀತಿ ಸುಳ್ಳು ಹೇಳಿಸ್ತಾ ಇದ್ದಾಳೆ ಅಂತಂದ್ರೆ ಎಷ್ಟು ಕೆಟ್ಟವಳು ಇರ್ಬೇಡ. ನೀವು ಯಾವುದೇ ಕಾರಣಕ್ಕೂ ಅವಳನ್ನ ನಂಬೋದಕ್ಕೆ ಹೋಗ್ಬಿಡಿ, ಅವಳು ತುಂಬಾನೇ ಕೆಟ್ಟವಳು ಅಂತ ಹೇಳಿದಾಗ ರಾಧಿಕಾಗೆ ಕೆಟ್ಟ ಕೋಪ ಬರತ್ತೆ. ಕೆಟ್ಟ ಕೋಪ ಬಂದ್ಬಿಟ್ಟು ನಮ್ರತಾ ಕೆನ್ನೆಗೆ ಹೊಡಿತಾಳೆ. ಏನೇ ಹೇಳ್ತಿದ್ಯಾ ನೀನು? ಅಲ್ಲ, ನೀನು ನಮ್ಮನೆಗ್ ಬಂದ್ಬಿಟ್ಟು ನಮ್ಮನೆ ಅನ್ನನ ತಿಂದ್ಬಿಟ್ಟು ನಮ್ಗೆನೆ ಕನ್ನ ಹಾಕೋ ಪ್ರಯತ್ನವನ್ನ ಮಾಡ್ತಾ ಇದೆಯಲ್ಲ, ನೀನೆಂತ ಕೆಟ್ಟವಳು. ನನ್ಗೆ ಎಲ್ಲ ವಿಚಾರ ಕೂಡ ಗೊತ್ತಾಗಿದೆ, ಡಾಕ್ಟರ್ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ನೀನೇ ಇದಕ್ಕೆಲ್ಲ ಕಾರಣ. ಹಾಗೆ ಇಂಜೆಕ್ಷನ್ ಅನ್ನ ನೀನ್ ತಂದ್ಕೊಟ್ಟಿಲ್ಲ, ತಂದು ಕೊಟ್ಟಿರೋದು ಪವಿತ್ರ. ಪವಿತ್ರ ಏನಾದ್ರೂ ತಂದ್ಕೊಟ್ಟಿರೋದು ಒಂಚೂರು ಲೇಟ್ ಆಗಿದ್ರು ಕೂಡ ಖಂಡಿತ ದೇವ್ ಜೀವಕ್ಕೆ ಅಪಾಯ ಇತ್ತು. ಪವಿತ್ರ ಇರೋದ್ರಿಂದನೇ ದೇವ್ ಉಳ್ದಿರೋದು, ನಿನ್ನಿಂದಲ್ಲ. ನೀನು ಅವನಿಗೆ ಅಪಾಯ ಮಾಡ್ತಾ ಇದೀಯ ಅಂತ ಹೇಳಿದಾಗ ನಮ್ರತಾ ಶಾಕ್ ಅಲ್ಲೇ ನೋಡ್ತಾಳೆ. ಯಾಕಂತಂದ್ರೆ ಎಲ್ಲಾ ವಿಚಾರ ಕೂಡ ಗೊತ್ತಾಗೋಯ್ತಲ್ಲ, ಈಗ ನಾನ್ ಹೇಗ್ ಉಳ್ಕೊಳ್ಳೋದು? ಅಂದ್ರೆ ನನ್ಗೆ ಸಪೋರ್ಟಿವ್ ಆಗಿರೋದು ರಾಧಿಕಾ ಮಾತ್ರ. ನಾನು ದೇವ್ನ ಮದ್ವೆ ಆಗುವಂತ ವಿಚಾರಕ್ಕೆ, ಅದೇ ರಾಧಿಕಾನೇ ನನ್ನಿಂದ ಈ ರೀತಿ ಉಲ್ಟಾ ಹೊಡಿತಾ ಇದ್ದಾಳೆ ಅಂತಂದ್ರೆ ಖಂಡಿತ ನಾನೇನು ದೇವ್ನ ಮದ್ವೆ ಆಗೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲಾ ಹಾಸ್ಯಗಳನ್ನ ಬಿಡೋದಕ್ಕೆ ಶುರು ಮಾಡ್ತಾಳೆ. ಆಗ ಈ ಕಡೆ ರಾಧಿಕಾಗಂತೂ ತುಂಬಾನೇ ಕೋಪ ಬಂದಿರತ್ತಲ್ವಾ, ಕೆನ್ನೆ ಮೇಲೆ ಬಾರಿಸಿ ಬೈಯೋದಕ್ಕೆ ಶುರು ಮಾಡ್ತಾ ಇರ್ತಾಳೆ. ಆಗ ಅಲ್ಲಿಗೆ ದೇವ್ ಕೂಡ ಬರ್ತಾನೆ. ಅಮ್ಮ ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಎಲ್ಲ ಆಗಿರುವಂತ ವಿಚಾರವನ್ನ ರಾಧಿಕಾ ದೇವ್ಗೆ ಎಕ್ಸ್ಪ್ಲೇನ್ ಮಾಡ್ತಾಳೆ. ಆಗ ದೇವ್ಗೂ ಕೂಡ ತುಂಬಾನೇ ಕೋಪ ಬಂದು ನಮ್ರತಾ ಕೆನ್ನೆಗೆ ಹೊಡಿತಾನೆ. ನಮ್ರತಾನ ಮನೆಯಿಂದ ಆಚೆ ಹೋಗುವಂತ ಕೂಡ ಬೈತಾ ಇರ್ತಾನೆ. ಅಂತೂ ಇಂತೂ ರಾಧಿಕಾಗೆ ಪವಿತ್ರದೇನು ತಪ್ಪಿಲ್ಲ, ನಮ್ರತದೇ ತಪ್ಪು ಅಂತ ಹೇಳ್ಬಿಟ್ಟು ನಮ್ರತನ ಮನೆಯಿಂದ ಆಚೆ ಹಾಕು ಅಂತ ಹೇಳ್ತಾ ಇದ್ದಾಳೆ. ಹಾಗೆ ಪವಿತ್ರ ಮೇಲೆ ಪ್ರೀತಿ ಅನ್ನೋದು ಬರ್ತಾ ಇರತ್ತೆ. ಪವಿತ್ರನೇ ನನ್ನ ಮಗನಿಗೆ ಒಳ್ಳೆಯ ಹೆಂಡತಿ ಅನ್ನುವಂತ ವಿಚಾರ ರಾಧಿಕಾಗೂ ಕೂಡ ಗೊತ್ತಾಗ್ತಾ ಇರತ್ತೆ. ಇವರಿಬ್ರು ಕೂಡ ಒಂದಾಗ್ಬೇಕು, ಇವರಿಬ್ರು ದೂರ ಆಗ್ಬಾರ್ದು, ಇವರಿಬ್ರು ಒಂದಾಗೋದಕ್ಕೆ ನಾನ್ ಕಾವಲಾಗಿ ನಿಲ್ತೀನಿ ಅನ್ನುವಂತ ಮಾತನ್ನ ಇಲ್ಲಿ ರಾಧಿಕಾ ಆಡ್ತಾ ಇರ್ತಾಳೆ. ಹಾಗೆ ಪವಿತ್ರ ಅಂತೂ ತನ್ನ ಗಂಡನ ಜೀವ ಉಳಿಸ್ಕೋಬೇಕು ಅನ್ನುವಂತ ಉದ್ದೇಶಕ್ಕೆ ಗುರುಗಳು ಹೇಳಿರುವಂತ ಮಾತುಗಳನ್ನೆಲ್ಲ ಪಾಲಿಸ್ತಾ ಇರ್ತಾಳೆ. ಬೆಳಿಗ್ಗೆನೆ ಎದ್ದು 3 ಗಂಟೆಗೆ ಎದ್ದು ತಣ್ಣೀರ್ ಸ್ನಾನವನ್ನ ಮಾಡಿ ದೇವಸ್ಥಾನಕ್ಕೆ ಹೋಗ್ತಾಳೆ. ದೇವಸ್ಥಾನಕ್ಕೆ ಹೋಗಿ ಉರುಳು ಸೇವೆಯನ್ನ ಮಾಡಿ ಮಂಡಿ ಕಾಲಲ್ಲಿ ಪ್ರದಕ್ಷಿಣೆಯನ್ನ ಹಾಕಿ ಹಾಗೆ ನೆಲದ ಮೇಲೆ ಅನ್ನವನ್ನ ಕೂಡ ಊಟ ಮಾಡ್ತಾಳೆ. ಇದನ್ನೆಲ್ಲ ನೋಡಿದಂತ ದೇವ್ಗಂತೂ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಪವಿತ್ರ ಇದನ್ನೆಲ್ಲ ಯಾಕೆ ಮಾಡ್ತಾ ಇದೀಯ, ನನಗೇನು ಆಗಲ್ಲ, ನೀನ್ ನನ್ ಜೊತೆ ಇದ್ರೆ ನನ್ಗೇನು ಆಗಲ್ಲ ಅಂತ ಹೇಳ್ತಾ ಇದ್ರು ಕೂಡ ಪವಿತ್ರ ಯಾರ ಮಾತನ್ನ ಲೆಕ್ಕಿಸದೆ ತನ್ನ ಗಂಡನ ಜೀವ ಉಳಿಸ್ಕೋಬೇಕು ಅನ್ನುವಂತ ಉದ್ದೇಶಕ್ಕೆ ಈ ರೀತಿ ವ್ರತಗಳನ್ನೆಲ್ಲ ಮಾಡ್ತಾ ಇರ್ತಾಳೆ. ಸೊ ಪವಿತ್ರ ಈ ರೀತಿ ಮಾಡ್ತಾ ಇರೋದ್ರಿಂದ ದೇವ್ಗಂತೂ ಪವಿತ್ರ ಮೇಲೆ ಪ್ರೀತಿ ಅನ್ನೋದು ಜಾಸ್ತಿ ಆಗ್ತಾ ಇರತ್ತೆ. ಅವರಿಬ್ರು ಕೂಡ ಇನ್ನೂ ಹತ್ರ ಆಗ್ತಾ ಇರ್ತಾರೆ. ಸೊ ಸ್ನೇಹಿತರೆ, ಇಲ್ಲಿಗೆ ಈ ಒಂದು ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತೆ. ದೇವ್ ನಮ್ರತಾ ಕೆನ್ನೆಗೆ ಹೊಡೆದು ನಮ್ರತಾನ ಮನೆಯಿಂದ ಆಚೆ ಹಾಕಿರೋದು ನಿಮ್ಗೆಲ್ಲರಿಗೂ ಕೂಡ ಖುಷಿ ತಂದಿರೋ ವಿಚಾರನ. ಹಾಗೆ ಪವಿತ್ರ ಮತ್ತೆ ದೇವ್ ಇಬ್ರು ಕೂಡ ಒಂದಾಗ್ಬೇಕು ಅನ್ನೋರು ಲೈಕ್ ಮಾಡಿ. ಇದೇ ರೀತಿ ಅಪ್ಡೇಟ್ ಗಾಗಿ ಸಬ್ಸ್ಕ್ರೈಬ್ ಆಗಿರಿ. ಸಿಗೋಣ ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.